ನಿಮ್ಮ ಸಂಸಾರ ಒಳ್ಳೇದು ಆಗಬೇಕು, ಅದಕ್ಕೋಸ್ಕರ ಇಲ್ಲಿ ಹೇಳ್ತಕ್ಕಂಥ ಪಾಯಿಂಟ್ಸ್ ಸಂಸಾರ ಹಾಳು ಮಾಡುವಂಥ ಪಾಯಿಂಟ್ಸ್ ನಾನಂತೂ ಹೇಳ್ತಾ ಇಲ್ಲ. ಅದು ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ಸೊ ನಾನು ಒಂದು ಹಾಳೆನಲ್ಲಿ ನೋಟ್ ಮಾಡಿದ್ದೀನಿ. ಟಾಪಿಕ್ ಏನು ಅಂತ ಹೇಳಿದ್ರೆ, ಹೆಣ್ಮಕ್ಳು ಗಂಡ ಇದ್ದಾಗಲೇ ಈ 3 ತಪ್ಪು ಕೆಲಸ ಮಾಡಿಬಿಡ್ತಾಳೆ. ಯಾವ ತಪ್ಪು ಅಂದರೆ, ಹೆಂಡತಿ ಆದಂಥವಳು ಏನು ತಪ್ಪು ಕೆಲಸ ಮಾಡ್ತಾಳೆ. ಈ ಟೈಟಲ್ ನೋಡ್ಬಿಟ್ಟು ಎಲ್ಲೋ ಒಂದು ಕಡೆ ರಾಂಗ್ ಮೆಸೇಜ್ ಅಂತೂ ಕೊಡ್ತಾ ಇಲ್ಲ, ರೈಟ್ ಮೆಸೇಜ್ ಕೊಡ್ತಾ ಇದ್ದೀನಿ. ತಪ್ಪು ತಿಳ್ಕೊಬಿಡಿ, ವಿಡಿಯೋ ಕೊನೆ ತನಕ ನೋಡಿ. 3 ಪಾಯಿಂಟ್ಸ್ ತಿಳ್ಕೊಂಡು ಆಮೇಲೆ ಮಾತಾಡಿ, ನೆಗೆಟಿವ್ ಕಮೆಂಟ್ ಹಾಕಕ್ಕೆ ಹೋಗ್ಬೇಡಿ. ಬಿಕಾಸ್ ಹೆಣ್ಮಕ್ಳು ಅಂತ ಬಂದಾಗ ನಮ್ಮ ಮನೆಯಲ್ಲೂ ಇರ್ತಾರೆ. ಬಟ್ ಇದು ಆ್ಯಕ್ಚುಲಿ ಹೆಣ್ಮಕ್ಳಿಗೆ ಒಂದು ಬೆಸ್ಟ್ ವೇನಲ್ಲಿ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ನೀವು ಕೆಲವರು ಏನಂತ ಹೇಳಿದ್ರೆ, ಗಂಡು ಮಕ್ಕಳು ನೆಗೆಟಿವ್ ಅಲ್ಲ, ಎಲ್ಲರ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ, ನಾವು ಗೌರವ ಕೊಡ್ತಾ ಇದ್ದೀವಿ. ಸೊ ನಮಗೂ ಹೆಣ್ಮಕ್ಳ ಬಗ್ಗೆ ಗೌರವ ಇದೆ. ಬಟ್ ಏನು ಮಾಡ್ತಾರೆ, ಆ್ಯಂಡ್ ವಿಡಿಯೋ ನೋಡಿದ್ಮೇಲೆ ಲೈಕ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬರಾಗಿದ್ದರೆ ಚಾನಲ್ಗೆ ಅಂತ ಹೇಳ್ತಾ, ವಿಡಿಯೋ ನೋಡಿದ್ಮೇಲೆ ದಯವಿಟ್ಟು ಶೇರ್ ಮಾಡಿ, ಎಲ್ಲ ಲೇಡೀಸಿಗೆ ಶೇರ್ ಮಾಡಿ. ನೋಡಿ, ಫಸ್ಟು ಮಾಡುವಂಥ ಮಿಸ್ಟೇಕ್ಸ್ ಏನು ಅಂತ ಹೇಳಿದ್ರೆ, ಗಂಡ ಇದ್ದಾನೆ ಬಿಡು ಅಂಥೇಳಿ ದುಡಿಯೋದನ್ನು ಸ್ಟಾಪ್ ಮಾಡ್ತಾರೆ. ಹಾಗಂತೇಳಿ ಇದು ನಿಮ್ಮ ಸಂಸಾರ ಒಳ್ಳೇದು ಆಗಬೇಕು, ಅದಕ್ಕೋಸ್ಕರ ಇಲ್ಲಿ ಹೇಳ್ತಕ್ಕಂಥ ಪಾಯಿಂಟ್ಸ್ ಸಂಸಾರ ಹಾಳು ಮಾಡುವಂಥ ಪಾಯಿಂಟ್ಸ್ ನಾನಂತೂ ಹೇಳ್ತಾ ಇಲ್ಲ. ಅದು ನಿಮ್ಮ ಸಂಸಾರ ಒಳ್ಳೇದು ಆಗಬೇಕು, ಅದಕ್ಕೋಸ್ಕರ ಇಲ್ಲಿ ಹೇಳ್ತಕ್ಕಂಥ ಪಾಯಿಂಟ್ಸ್ ಸಂಸಾರ ಹಾಳು ಮಾಡುವಂಥ ಪಾಯಿಂಟ್ಸ್ ನಾನಂತೂ ಹೇಳ್ತಾ ಇಲ್ಲ. ಅದು ನೀವು ಹೆಂಗೆ ತಗೊಳ್ತೀರ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡಿ, ಗಂಡ ಇದ್ದಾನೆ ಅಂದ್ಕೊಂಡು ಎಷ್ಟೋ ಹೆಣ್ಮಕ್ಳು ಮನೆಯಲ್ಲಿ, ನೀವು ಹೊರಗಡೆ ಹೋಗಿ ದುಡಿ ಅಂತ ಹೇಳ್ತಿಲ್ಲ. ಈಗ ಮನೆಯಲ್ಲಿ ಮಕ್ಳು ಇರ್ತಾರೆ, ಮಕ್ಳು ನೋಡ್ಕೊಂಡಿರ್ಬೇಕಂತ ಗಂಡ ಹೇಳ್ತಾನೆ, ಗಂಡ ದುಡಿತಿರ್ತಾರೆ ಅನ್ಕೊಳ್ಳಿ. ಬಟ್ 50 ರೂಪಾಯಿ ಆಗಲಿ ಪರವಾಗಿಲ್ಲ, ಮನೇಲಿ ಇದ್ಕೊಂಡು ಏನು ಮಾಡೋಕ್ಕಾಗತ್ತೆ. ಖಾಲಿ ಕೂತ್ಕೋಬೇಡಿ, ರೀಲ್ಸ್ ನೋಡ್ತಾ ಕೂತ್ಕೋಬೇಡಿ, ದುಡಿಮೆ ಮಾಡಬೇಕು. ಯಾಕೆ ಇದನ್ನು ಹೇಳ್ತೀನಂದರೆ, ನಾಳೆ ಸಪೋಸ್ ಸಡನ್ಲಿ ಸಾವು ಹೆಂಗೆ ಬರುತ್ತೆ ಗೊತ್ತಿಲ್ಲ. ಈಗ ಗಂಡನ ಮೇಲೆ ಸಂಸಾರ ಪೂರ್ತಿ ನಿಂತಿರುತ್ತೆ, ಕರೆಕ್ಟ್ ಅಲ್ವಾ? ಸೊ ಗಂಡು ಮಕ್ಕಳು ಆಚೆಯಿಂದ ಬರ್ತಿರ್ತಾರೆ, ಗೊತ್ತಿಲ್ಲ ನಮ್ಗೆ ಸಾವು ಯಾವ ಟೈಮಲ್ಲಿ ಬರುತ್ತೆ. ಸಡನ್ಲಿ ಬಿಟ್ಟು ಹೋದಾಗ ನಿಮಗೇನು ಗೊತ್ತಿಲ್ಲ ಅಂದಾಗ ಜನ ನಿಮ್ಮನ್ನು ಆಮೇಲೆ ನೋಡುವಂಥ ರೀತಿ, ಸಡನ್ಲಿ ನೀವು ರೋಡಿಗೆ ಬಂದ ಮೇಲೆ ಜನ ನಿಮ್ಮ ನೋಡುವಂಥ ರೀತಿ ಭಾಳ ಕೇವಲ ಇರುತ್ತೆ. ನಾನು ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಎಷ್ಟೋ ಹೆಣ್ಮಕ್ಳ ಕಥೆನ ಕೇಳಿದ್ದೀನಿ, ನಂಗೆ ತುಂಬ ಬೇಜಾರಾಗಿದೆ. ಇವತ್ತು ಅದೇ ಪ್ಲೇಸಲ್ಲಿ ನನ್ನ ಅಕ್ಕ ತಂಗಿ ಯಾರೇ ಇರಲಿಲ್ಲ, ವಾಟ್ ಎವರ್, ಬಟ್ ಎಲ್ರಿಗೂ ಅದೇ ಹೇಳ್ತಿರೋದು, ಮನೇಲಿ ಇದ್ಕೊಂಡು ಏನು ಕೆಲಸ ಬರುತ್ತೆ ಅಥವಾ ಗೊತ್ತಿಲ್ಲ ಅಂದರೆ ಯೂಟ್ಯೂಬಲ್ಲಿ ಸುಮಾರು ವೀಡಿಯೋಸ್ ಸಿಗುತ್ತೆ, ನೋಡ್ಕೊಳ್ಳಿ. ಬ್ಲೌಸ್ ಸ್ಟಿಚಿಂಗು, ಕುರಿ ಸಾಕಾಣಿಕೆನೋ, ಕೋಳಿ ವಾಟ್ ಎವರ್, ಏನೋ ಕೆಲಸ ಮಾಡಬೇಕು. ಬಟ್ ಒಟ್ಟಿನಲ್ಲಿ ದುಡಿತಿರ್ಬೇಕು. ಏನಕ್ಕಂದರೆ ನಮ್ಮನ್ನು ನಂಬ್ಕೊಂಡು ಗಂಡ ಬರಬೇಕಾದ್ರೆ ಅಥವಾ ಏನೋ ಆಗಿ ತೀರ್ಕೊಂಡ್ಬಿಟ್ರೆ ನಾಳೆ ದಿನ ಆ ಸಂಸಾರ, ಮಕ್ಕಳು, ಆ ಫ್ಯಾಮಿಲಿ, ಅತ್ತೆ ಮಾವ ಅದು ನಡೆಸ್ಕೊಂಡು ಹೋಗ್ಬೇಕಾಗಿರೋರು. ಇಲ್ಲಿ ಗಂಡ ಇಲ್ಲ ಅಂದ ತಕ್ಷಣ ಅಥವಾ ಏನೋ ಆಗಿಬಿಟ್ಟ ತಕ್ಷಣ ಓಡೋಗೋದಲ್ಲ, ಆ ಫ್ಯಾಮಿಲಿ ನಿಮ್ಮ ಜವಾಬ್ದಾರಿ. ಸೊ ಆ ಒಂದು ಕಾರಣಕ್ಕೆ ಇದನ್ನು ಒಳ್ಳೆಯ ಥರದಲ್ಲಿ ತಗೊಳ್ಳಿ, ದುಡಿಮೆ ಮಾಡಿ. ಎಷ್ಟೋ ಜನ ರೀಲ್ಸ್ ನೋಡ್ತಾ ಕೂತದ್ದು, ಸಾರಿ ನಾನು ಯಾರಿಗೂ ರೈಟ್ಸ್ ಇಲ್ಲ, ಪರ್ಟಿಕ್ಯುಲರ್ ಹೇಳ್ತಿಲ್ಲ, ಇಲ್ಲ ಒಂದು ಕಡೆ ಯೂಸ್ ಆಗ್ಬೋದಲ್ಲ ಅಂದ್ಕೊಂಡು ವಿಡಿಯೋನ ಮಾಡ್ತಾ ಇದ್ದೀನಿ. ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಅಂತಾರೆ. ಸೊ ನಾನು ಹೇಳೋದೇನು ಅಂತ ಹೇಳಿದ್ರೆ, ಏಜ್ ಇದ್ದಾಗ, ಎನರ್ಜಿ ಇದ್ದಾಗ ನಾವು ಅಟ್ಲೀಸ್ಟ್ ದಿನಕ್ಕೊಂದು 50 ರೂಪಾಯಿ ನಮ್ಮ ಹೊಟ್ಟೆ ತುಂಬ್ಕೊಳ್ಳೋಕ್ಕಾದ್ರು, ನಮ್ಮನ್ನು ನಂಬಿರ್ತಕ್ಕಂಥ ಮಕ್ಕಳಿಗಾರು ಒಂದು 50 ರೂಪಾಯಿ ದುಡ್ಕೊಳ್ಳೋಕ್ಕೋಸ್ಕರ, ಕರೆಕ್ಟ್ ಅಲ್ವಾ? ಎಷ್ಟೋ ಹಳ್ಳಿಗಳಲ್ಲಿ ಹೆಣ್ಮಕ್ಳು ಕಷ್ಟಪಟ್ಟು ದುಡಿತಾ ಇದ್ದಾರೆ, ಇನ್ನೆಷ್ಟೋ ಮನೆಗಳಲ್ಲಿ ಕತೆಗಳನ್ನು ಹೇಳ್ತಾ ಇದ್ದಾರೆ. ಸೊ ಅಟ್ಲೀಸ್ಟ್ 100 ರೂಪಾಯಿ ದುಡಿಯೋದ್ರ ಕಡೆ ಫೋಕಸ್ ಮಾಡ್ತಾ ಹೋಗಿ. ಆ 100 ರೂಪಾಯಿ ಇತ್ತು ಅಂತ ಹೇಳಿದ್ರೆ ಇವತ್ತು ಹೆಂಗೋ ನಡೀತಾ ಇದೆ, ಬಟ್ ನಾಳೆ ದಿನ ಡಿಪೆಂಡೆನ್ಸಿ ಇರ್ತೀವಿ. ಗಂಡನಿಗೇನೋ ಆಗೋಯ್ತು, ಆಕ್ಸಿಡೆಂಟ್ ಆಗೋಯ್ತು, ಮತ್ತೊಂದೇನೋ ಮನೆಗೆ ಸೇರ್ಕೊಂಬಿಟ್ರು, ಆವಾಗ ಏನು ಮಾಡ್ತೀರಿ? ನಿಮಗೆ ನಿಮ್ಮ ಲೈಫ್ ಕಷ್ಟ ಆಗ್ಬಿಡುತ್ತೆ. ಇದನ್ನೇ ಹೇಳ್ತಿರೋದು ನಾನು. ಗಂಡ ಇದ್ದಾಗಲೇ ನೀವು ಅವ್ರ ಸಹಾಯ ತೊಗೊಂಡು ಮನೆಯಲ್ಲಿ ಏನಂದರೆ ಒಳ್ಳೆ ಗೃಹಿಣಿಯಾಗಿ, ಕರೆಕ್ಟ್, ಎಲ್ಲೂ ಆಚೆ ಈಚೆ ಹೋಗ್ದಿರಾ, ಮನೆ ನಂಬ್ಕೊಂಡು ಆ ಮನೆಗೆ ಒಂದು ಒಳ್ಳೆ ಹೆಸರು ತಂದುಕೊಂಡು ದುಡಿಮೆ ಮಾಡೋಕ್ಕೆ ಶುರು ಮಾಡಿ. ಇದು ಮೊದಲನೇ ಕೆಲಸ. ಏನಕ್ಕೆ ಅಂತ ಹೇಳಿದ್ರೆ, ಭಾಳ ಜನರಿಗೆ ಇವತ್ತು ಏನಂತ ಹೇಳಿದ್ರೆ, ಈ ಸೋಷಿಯಲ್ ಮೀಡಿಯಾ ಎಲ್ಲ ಬಂದ ಮೇಲೆ ಸುಮಾರು ರಾಂಗ್ ರೂಟಲ್ಲಿ ಹೋಗ್ತಿದ್ದಾರೆ. ಆ್ಯಂಡ್ ದುಡಿಮೆ ಕಡೆ ಫೋಕಸ್ ಮಾಡ್ತಿಲ್ಲ, ಸಂಸಾರ ನಿಭಾಯಿಸೋ ಕಡೆ ಫೋಕಸ್ ಮಾಡ್ತಿಲ್ಲ, ಆ ಸಂಸಾರನ ಸರಿಪಡಿಸ್ಕೊಂಡು ಹೋಗೋದ್ರ ಕಡೆ ಎಷ್ಟೋ ಮಾಡ್ತಿಲ್ಲ. ಚೆನ್ನಾಗಿ ರೀತಿಲಿ ಹೋಗ್ತಿರೋರಿಗೆಲ್ಲ ವಿಡಿಯೋ ಇದು, ಎಷ್ಟೋ ಜನರಿಗೆ ಇದು ಆಗದೇ ಇರೋರಿಗೆ ವಿಡಿಯೋ. ಜಸ್ಟ್ ಒಂದು ಕಡೆ ನನ್ನ ಅಕ್ಕ ತಂಗಿ ಸ್ಥಾನದಲ್ಲಿದ್ದವರಿಗೆ ಒಂದು ಇನ್ಫಾರ್ಮೇಟಿವ್ ಕೊಡಬೇಕಂತ ಅಷ್ಟೇ. ಸೆಕೆಂಡ್ ಪಾಯಿಂಟ್, ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಮಾಡಿ ತವ್ರ ಮನೆಗೆ ಓಡೋಗ್ಬಿಡ್ಬೇಡಿ. ಈಗೆಲ್ಲ ಒಂದು ಕಡೆ ಸಂಸಾರ ಅಂದಮೇಲೆ ಜಗಳಗಳು ಬರುತ್ತೆ, ಗಂಡನ ಕಡೆಯಿಂದ ಬರುತ್ತೆ, ಅತ್ತೆ ಕಡೆಯಿಂದ ಬರುತ್ತೆ, ಏನೋ ಬರುತ್ತೆ. ನಿಭಾಯಿಸಿ, ಬಾಳಿ ಬದುಕೋಕೆ ಆ ಮನೆಗೆ ಬಂದಿರೋದು ನೀವು. ನಿಮ್ಮನ್ನು ಮದುವೆ ಮಾಡಿಕೊಟ್ಟಿರೋ ಉದ್ದೇಶ ಏನಂತ ಹೇಳಿದ್ರೆ, ನೀವು ಆ ಮನೆಯಲ್ಲಿ ಯಜಮಾನಿ ಆಗಬೇಕು, ಬಾಳಿ ಬದುಕಬೇಕು ಅಂತ. ಎಂಥ ಜಗಳ ಬರಲಿ, ಸಾವು ಬಂದರೂ ಅಲ್ಲೇ ಇರಿ, ಸರಿಪಡಿಸಿ ಅಷ್ಟೇ. ಅದನ್ನು 100 ಸಲ ಯೋಚನೆ ಮಾಡಿ, ಹಿಂಗೆ ಸರಿ ಮಾಡಿ ಓಡೋಗ್ಬಿಟ್ರೆ ಎಲ್ಲಿ ಅಂತ ಓಡೋಗ್ತೀರಿ? ತವ್ರ ಮನೆಗೆ ಓಡೋಗ್ಬಿಟ್ರೆ, ತವ್ರ ಮನೆಯಲ್ಲಿ ತಮ್ಮನ ಹೆಂಡ್ತಿ, ತಮ್ಮನ ಅದು ಅಂದರೆ ನಿಮ್ಗೆ ವ್ಯಾಲ್ಯೂನೂ ಸಿಗಲ್ಲ. ಆ್ಯಕ್ಚುಲಿ ಗಂಡನ ಮನೆಯಲ್ಲೇ ಹೆಂಡ್ತಿದ್ರೆ ಶ್ರೇಯಸ್ಸು. ಸೊ ಆ ಕಾರಣಕ್ಕೆ ಹೇಳ್ತಿದ್ದೀನಿ. ಇದು ಯಾಕೆಂದರೆ, ಈಗ ನಾನು ಕೇವಲ ಈ ವಿಡಿಯೋದಲ್ಲಿ ಯಾರು ಹೆಣ್ಮಕ್ಳ ಪರ ಕೇವಲವಾಗಿ ಮಾತಾಡ್ತಾ ಇಲ್ಲ. ಉದ್ದೇಶ ಏನಂದರೆ ಸರಿಯಾಗಿರಬೇಕು ಅಷ್ಟೇ, ಅದು ಬಿಟ್ಟರೆ ಏನೂ ಇಲ್ಲ. ಸೊ ಆ ಕಾರಣಕ್ಕೆ ನೀವು ಸಣ್ಣ ಪುಟ್ಟ ಜಗಳ, ಮನಸ್ತಾಪ ಏನೇ ಬಂದರೂ ಹ್ಯಾಂಡಲ್ ಮಾಡೋದನ್ನು ಕಲೀರಿ. ಎಷ್ಟು ನೋವು ತಿಂತೀರಿ ಅಷ್ಟು ನೀವು ಗಟ್ಟಿ ಆಗ್ತೀರಿ. ಬಟ್ ಕೂತ್ಕೊಂಡು ಹೆಂಗಿದ್ದು ನಿಭಾಯಿಸ್ಬೇಕಂತ ಯೋಚನೆ ಮಾಡ್ತಾ ಹೋದಾಗ 100 ಐಡಿಯಾ ಬರುತ್ತೆ. ನನ್ನ ಕೈಲಿ ಆಗಲ್ಲ ಅಂತ ಬಂದಾಗ ಯೋಚನೆ ಕೂಡ ಮಾಡಲ್ಲ ನಿಮ್ಮ ಬ್ರೈನು. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಯೋಚನೆ ಮಾಡೋದನ್ನು ಕಲೀರಿ, ಸರಿ ಮಾಡ್ಕೊಳ್ಳೋಕೆ ಕಲೀರಿ. ಪ್ರತಿ ಸಲ ಓಡೋಗ್ಬಿಟ್ರೆ ಪ್ರಾಬ್ಲಮ್ ಸರಿ ಹೋಗಲ್ಲ. ಪ್ರಾಬ್ಲಮಿಂದ ನೀವು ಓಡೋಗ್ತಿರ್ತೀರಿ, ಮತ್ತೆ ಪ್ರಾಬ್ಲಮ್ ಬರ್ತಾ ಇರುತ್ತೆ, ಇದಕ್ಕಿಂತ ದೊಡ್ಡ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಪ್ರತಿ ಪ್ರಾಬ್ಲಮ್ಗೂ ಫೇಸ್ ಮಾಡ್ತಾ ಹೋಗಿ. ನಿಮ್ಗಿನ್ನ 10 ಪಟ್ಟು ಪ್ರಾಬ್ಲಮ್ ಬಂದಿರೋರು ಫೇಸ್ ಮಾಡ್ತಾ ಇದ್ದಾರೆ, ಹೆಣ್ಮಕ್ಳೇ.
ರೈಟ್. ಆ ಕಾರಣಕ್ಕೆ ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಹೋಗಿ ಸಂಸಾರನ ಸರಿ ಮಾಡ್ಕೊಳಕ್ಕೆ ನೋಡಿ. ನೆಕ್ಸ್ಟ್ ಬಂದು ಆರೋಗ್ಯ ಸರಿಯಾಗಿ ಇಟ್ಕೊಳ್ಳಿ, ಇರೋ ಸಂಸಾರಕ್ಕೆ ಹೆಣ್ಣೆ ಕಣ್ಣು ಅಂತ ಹೇಳ್ತೀವಿ. ನೋಡಿ 3 ಪಾಯಿಂಟ್ಸ್ ಹಾಳೆನಲ್ಲಿ ಬರೆದಿದ್ದೀನಿ. ಸೊ ಅವಸರಕ್ಕೆ ಟಿಪ್ಸ್ನ ವಿಡಿಯೋ ಮಾಡಬೇಕು ಅಂತ. ನೋಡಿ, ಆರೋಗ್ಯದ ಬಗ್ಗೆ ತುಂಬ ಫೋಕಸ್ ಇರಬೇಕು. ಹೆಣ್ಮಕ್ಳು ಎಷ್ಟೋ ಜನ ಏನಂದರೆ ಮಕ್ಕಳು, ಸಂಸಾರ, ತುಂಬ ಹೆಣ್ಣು ಆ್ಯಕ್ಚುಲಿ ಭೂಮಿ ತಾಯಿಗೆ ಹೋಲಿಸ್ತೀವಿ ನಾವು. ಏನಕ್ಕೆ ಅಂದರೆ ಭಾರ ಹೊರುವಂಥ ಶಕ್ತಿ, ಸ್ಟ್ರಾಂಗ್ ಇರೋದು ಅವಳೇನೆ, ಮಾನಸಿಕ ಮತ್ತು ದೈಹಿಕ ಅಂತ ಎರಡರಲ್ಲೂ ಅವಳೇ ಫಿಟ್ ಇದ್ದಾಳೆ. ಬಟ್ ಇದನ್ನು ಪಾಸಿಟಿವ್ ಆಗಿ ತಗೊಳ್ಳಿ. ಏನಂತ ಹೇಳಿದ್ರೆ, ಡೆಲಿವರಿ ಆಯಿತು, ಮಕ್ಕಳಾಯ್ತು, ಅದ್ರ ಮಧ್ಯೆ ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ನೀವಿದ್ದರೆ ತಾನೇ ಗಂಡ, ಮಕ್ಕಳು, ಅತ್ತೆ, ಎಲ್ಲರೂ ನೋಡ್ಕೊಳ್ಳೋಕೆ ಸಾಧ್ಯ. ನಿಮ್ಮ ಆರೋಗ್ಯದ ಕಡೆ ಫೋಕಸ್ ಮಾಡಿ. ಎಕ್ಸಸೈಸು, ವ್ಯಾಯಾಮ ಮನೇಲಿ ಇದ್ಕೊಂಡೆ. ನಮ್ಮ ಹಳ್ಳಿ ಸೈಡ್ ಇರ್ಬೋದು, ಆರೋಗ್ಯ ತುಂಬ ಮುಖ್ಯ. ನಿಮ್ಮ ಮನೆಯಲ್ಲೇ ಮಾಡಿ. ಒಳ್ಳೇದ ಕಡೆ ನಾವು ಮೂವ್ ಆನ್ ಆಗೋಣ, ಒಳ್ಳೇದ ಕಡೆ ನಡೆಯೋಣ. ಸೊ ಅದಕ್ಕೆ ಯಾರೇನು ಅಂದ್ಕೊಳ್ತಾರೆ ಬೇಕಾಗಿಲ್ಲ. ಗಂಡನ ಮನಸ್ಸನ್ನು ಗೆಲ್ಲಿ, ಅತ್ತೆ ಮಾವರ ಮನಸ್ಸನ್ನು ಗೆಲ್ಲಿ. ಸೊ ಅಲ್ಲಿರೋದ್ರಲ್ಲೇ ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ಆರೋಗ್ಯ ಇದ್ದಾಗಲೇ ಇದೆಲ್ಲ ಮಾಡಲಿಕ್ಕೆ ಲೈಕ್ ನಿಮ್ಮ ಸಂಸಾರ, ನಿಮ್ಮ ಮಕ್ಕಳು, ನಿಮ್ಮ ಅತ್ತೆ ಮಾವೆಲ್ಲ ಸರಿಯಾಗಿ ನೀವು ನೋಡ್ಕೊಳ್ಳೋಕೆ ಸಾಧ್ಯ. ಎಷ್ಟೋ ಜನ ನೆಪಗಳನ್ನು ಕೊಡ್ತಾರೆ, ಸರ್ ನನಗೆ ಅದು ಪ್ರಾಬ್ಲಮ್ ಇದೆ, ಇದು ಪ್ರಾಬ್ಲಮ್ ಅಲ್ಲ. ಇಲ್ಲೆಲ್ಲರಿಗೂ ಪ್ರಾಬ್ಲಮ್ ಇದೆ. ಎಲ್ಲನೂ ಕೂಡ ಈಗ ಊಟ, ನಾವು ಪ್ರಾಬ್ಲಮ್ ಇದೆ ಅಂತ ಊಟ ಬಿಡ್ತೀವಿ, ಇಲ್ಲ. ಅದು ಒಂದು ಪಾರ್ಟ್ ಅಂತ ಹಿಂಗೆ ತೊಗೊಳ್ತೀವಲ್ಲ, ಇದು ಅಷ್ಟೇ. ಪ್ರಾಬ್ಲಮ್ಗಳ ಮಧ್ಯೆ ನಮ್ಮ ಆರೋಗ್ಯನ ಸರಿಯಾಗಿ ಇಟ್ಕೊಳ್ಳೋದು ಒಂದು ಪಾರ್ಟ್. ಸೊ ಅವನ ಕಾರಣಕ್ಕೆ ಮೇಜರ್ 3 ತಪ್ಪು ಮಾಡಿಬಿಡ್ಬೇಡಿ ನೀವು. ಸೊ ಗಂಡನ ಮೇಲೆ ಡಿಪೆಂಡೆನ್ಸಿ ಆಗಿ ಹೆಂಗೆಂಗೋ ಎಡ್ವರ್ಟ್ ಮಾಡ್ಕೋಬೇಡಿ. ಒಂದು ದುಡಿಮೆ ಮಾಡದೇ ಇರಬೇಡಿ. ಎರಡನೇದು ಬಂದು ಸಣ್ಣ ಪುಟ್ಟ ವಿಚಾರಗಳಿಗೆ ತವರು ಮನೆಗೆ ಓಡೋಗ್ಬಿಡ್ಬೇಡಿ. ನೆಕ್ಸ್ಟ್ ಬಂದು ಆರೋಗ್ಯನ ಕೇರ್ಲೆಸ್ ಮಾಡಿ ಇಟ್ಕೋಬೇಡಿ. ಈ 3 ವಿಚಾರ ತುಂಬ ಮುಖ್ಯ ಒಂದು ಮಹಿಳೆಗೆ, ಒಂದು ಗೃಹಿಣಿಗೆ ಅಂತ ಹೇಳ್ತಾ, ನಿಮಗೆ ಯಾವ ಪಾಯಿಂಟ್ಸ್ ಇಷ್ಟ ಆಯಿತು, 3 ಆಗಿದ್ದರೆ 3 ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ ಪ್ರತಿಯೊಬ್ಬರು ನೋಡೋರು. ಆ್ಯಂಡ್ ನಿಮ್ಮ ಫ್ರೆಂಡ್ ಸರ್ಕಲ್ಗೆ, ಲೇಡೀಸ್ ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಗಂಡ್ಮಕ್ಳು ನೋಡ್ತಾ ಇದ್ರು ಅಷ್ಟೇ ಶೇರ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಪೇಜ್ಗೆ ಫಾಲೋ ಮಾಡಿ. ಇನ್ಸ್ಟಾದಲ್ಲಿ ನೋಡ್ತಾ ಇದ್ದರೆ ಅಲ್ಲೂ ಪೇಜ್ಗೆ ಫಾಲೋ ಮಾಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.